ಹಾಯ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ನಮಸ್ಕಾರ. ಪ್ಲೀಸ್ ಎಲ್ಲರೂ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಸ್ಟೋರಿ ಹೇಗಿದೆ ಅಂತ ನಿಮಗೆ ಇಷ್ಟ ಆಯ್ತಾ ಅಥವಾ ಇಲ್ವಾ ಏನಿದ್ರೂ ಕಮೆಂಟ್ ಮಾಡಿರಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಷ್ಟು ಜನ ನೋಡ್ತಾ ಇದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮ್ಗೆ ಯಾರ್ಯಾರು ಪರಿಚಯ ಇದ್ದಾರೆ ಅವರಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಛಾಯಾ, ಇವತ್ತು ಬಾಸ್ ಬರ್ತಾ ಇದ್ದಾರೆ ಆಫೀಸಿಗೆ. ಅವ್ರದ್ದು ಸ್ಕೆಡ್ಯೂಲ್ ಎಲ್ಲ ಲೀಸ್ಟ್ ಮಾಡಿದೆಯಾ? ಇವತ್ತು ಏನೇನು ಪ್ಲಾನ್ಸ್ ಇದೆ ಏನಂತ? ಅದೇ ಸ್ಕೆಡ್ಯೂಲ್ ಮಾಡಿದ್ದೀನಿ. ಇವತ್ತೇನೇನು ಪ್ಲ್ಯಾನ್ಸ್ ಇದೆ ಅಂತ ನೇತ್ರಾಗೆಲ್ಲ ರಿಪೋರ್ಟ್ ಮಾಡಿದ್ದೀನಿ. ಅವ್ಳು ಹೇಳ್ತಾಳೆ ಬಾಸ್ಗೆ ಇವತ್ತೇನೇನು ಪ್ಲ್ಯಾನ್ಸ್ ಇದೆ ಏನಂತ. ಗುಡ್ ಮಾರ್ನಿಂಗ್ ನಿತಿನ್ ಅವರೇ. ಏನು ನೀವು ಬಂದು ಭಾಳ ಹೊತ್ತಾಯ್ತು ಆಫೀಸಿಗೆ? ಇಲ್ಲಪ್ಪ, ನಾನು ಇನ್ನು ಬಂದು ಭಾಳ ಹೊತ್ತಾಗಿಲ್ಲ. ಇವಾಗ ಜಸ್ಟ್ 5 ಮಿನಿಟ್ಸ್ ಆಯಿತು. ನಾ ಬಂದು ನಿಂತ್ಕೊಳ್ಳೋಷ್ಟಿಗೆ ನೀವು ಬಂದ್ರಿ ನೋಡ್ರಿ. ಅನ್ನಂಗೆ ಸರ್ ಬಂದಿದ್ದಾರಾ? ಯಾರು? ಸಾಗರಣ್ಣನಾ? ಇನ್ನೂ ಇಲ್ಲ, ಬರ್ತಾ ಇದ್ದಾನೆ. ಹಬ್ಬ ಬಚಾವಾದೆ. ಏನಾದರೂ ಸಾಗರ್ ಸರ್ ಕೈಯಲ್ಲಿ ಲೇಟಾಗಿ ಬಂದು ಏನಾದರೂ ಸಿಕ್ಕಾಕೊಂಡೆ ಅಂದರೆ ಅಷ್ಟೇ ನನ್ನ ಕತೆ. ಏನಿಲ್ಲ, ಇವತ್ತು ನಿಮ್ಮನ್ನು ಇಲ್ಲೇ ಹುರಿದು ಮುಕ್ಕ ಬಿಡ್ತಾರಷ್ಟೇ. ಮೊದಲೇ ಇವತ್ತು ಸಿಕ್ಕಾಪಟ್ಟೆ ಟೆನ್ಷನಲ್ಲಿದ್ದಾನೆ ಅಣ್ಣ. ಹೌದಾ? ಅಂಥದ್ದೇನು ಟೆನ್ಷನ್ ಇದೆ? ಹಂಗಂದ್ರೆ ಇವತ್ತು ಆಫೀಸಲ್ಲಿ ವರ್ಕ್ ಸಿಕ್ಕಾಪಟ್ಟೆ ಇರ್ಬೋದು. ಹೌದು ನೇತ್ರ ಅವರೇ, ಇವತ್ತು ಆಫೀಸಲ್ಲಿ ವರ್ಕ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ಹೌದಾ? ಛಾಯಾ, ನನಗೆ ಮೇಲ್ ಮಾಡಿದೆಯಾ ಇವತ್ತಿನ ಸರಿಂದ ಏನೇನು ಸ್ಕೆಡ್ಯೂಲ್ ಇದೆ, ಏನೇನು ಪ್ಲ್ಯಾನ್ಸ್ ಇದೆ ಅಂತ? ಹಾಂ, ಜಸ್ಟ್ ರಿಪೋರ್ಟ್ ಮಾಡಿದ್ದೀನಿ ನೋಡು ನಿಂದು ಲ್ಯಾಪ್ಟಾಪಿಗೆ. ಹೋಗಿ ನೋಡು ಸರ್ದು ಪ್ಲ್ಯಾನ್ ಏನೇನಿದೆ ಎಲ್ಲ ಸ್ಕೆಡ್ಯೂಲ್ ಕಳಿಸಿದ್ದೀನಿ. ಸರ್ ಬಂದಮೇಲೆ ಹೇಳಿ ನೀನೆ. ನೇತ್ರ ಅವರೇ, ನಾಷ್ಟ ಆಯ್ತಾ? ಹಾಂ ರಾಕೇಶ್ ಅವರೇ, ನಂದಾಯ್ತು ನೋಡ್ರಿ ನಾಷ್ಟ. ನಿಮ್ದಾಯ್ತಾ? ಹಾಂ, ನಂದು ಆಯಿತು ನೋಡ್ರಿ. ಏನಿದು ಎಲ್ಲರೂ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಯಾಕೆ ಆಫೀಸಲ್ಲಿ ಇವತ್ತೇನು ಕೆಲಸ ಇಲ್ವಾ ನಿಮಗೆ? ಅದು ಸಾರಿ ಸರ್, ಅದು ಇವತ್ತಿನ ಪ್ಲ್ಯಾನ್ ಏನೇನಿದೆ ಅಂತ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಹಾಂ ಹೌದು ಸರ್, ಅದು ಛಾಯಾ ಅವರು ಇವತ್ತಿನ ಪ್ಲ್ಯಾನ್ಸ್ ಏನೇನಿದೆ ಅಂತ ನನಗೆ ರಿಪೋರ್ಟ್ ಮಾಡಿದ್ದಾರಂತೆ. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಸರ್. ನಿಮಗೆಲ್ಲ ಕಾಮನ್ ಸೆನ್ಸ್ ಇದೇನಾ ಅಥವಾ ಇಲ್ವಾ? ಈ ಥರ ನಿಂತ್ಕೊಂಡು ಮಾತಾಡೋದಕ್ಕೆ ಇದು ಆಫೀಸಾ ಅಥವಾ ಫಿಶ್ ಮಾರ್ಕೆಟ್ ಅಂತ ಅನ್ಕೊಂಡಿದ್ದೀರಾ? ಎಲ್ಲರೂ ಹೋಗಿ ವರ್ಕ್ ಮಾಡಿ ನೋಡ್ರಿ. ಇನ್ನೊಂದ್ಸಲ ಏನಾದರೂ ಈ ಥರ ಗುಂಪುಗಾರಿಕೆ ಮಾಡಿ ನಿಂತ್ಕೊಂಡು ಮಾತಾಡೋದು ಏನಾದರೂ ನನಗೆ ಗೊತ್ತಾಯಿತು ಅಥವಾ ನಾನು ಏನಾದರೂ ನೋಡಿದೆ ಅಂದರೆ ಎಲ್ಲರನ್ನೂ ಮನೆಗೆ ಕಳಿಸ್ಬಿಡ್ತೀನಿ. ಹುಷಾರ್. ಸಾರಿ ಸರ್, ಇನ್ನೊಂದ್ಸಲ ಈ ಥರ ಮಾಡೋದಿಲ್ಲ. ಸಾರಿ ಸರ್, ಸಾರಿ ಸರ್. ಇದು ಒಂದು ಸಲ ಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಈ ಥರ ಮಾಡಿ ಸಾರಿ ಕೇಳಿದ್ರೆ ನಾ ಸಾರಿನ ಎಕ್ಸೆಪ್ಟ್ ಮಾಡೋದಿಲ್ಲ. ನಿಮಗೆ ಇಲ್ಲಿಂದ ಮನೆಗೆ ಕಳಿಸ್ಬಿಡ್ತೀನಿ. ಹುಷಾರ್. ನೇತ್ರ ಮತ್ತೆ ನಿತಿನ್, ನನ್ನ ಕ್ಯಾಬಿನಿಗೆ ಬರ್ರಿ ನೇತ್ರ ಅವ್ರೆ. ಮತ್ತೆ ಇಲ್ಲಾಂದ್ರೆ ಮತ್ತೆ ಬೈಸ್ಕೋಬೇಕಾಗುತ್ತಾ ನಾವು ಇಲ್ಲೇ ನಿಂತ್ಕೊಂಡ್ವಿ ಅಂದ್ರೆ? ಹೌದ್ರಿಪ್ಪ, ಬರ್ರಿ ಮೊದಲು ಒಳಗಡೆ ಹೋಗೋಣ ಕ್ಯಾಬಿನಲ್ಲಿ. ಗುಡ್ ಮಾರ್ನಿಂಗ್ ಸರ್. ಹಾಂ, ಗುಡ್ ಮಾರ್ನಿಂಗ್. ಯಾಕೆ ಸರ್, ಏನಾಯಿತು? ಅಲ್ಲಿ ಅಷ್ಟೊಂದೆಲ್ಲ ಏನೋ ಜೋರಾಗಿ ಬಾಯ್ ಮಾಡ್ತಾ ಇದ್ರಲ್ಲ ಹೊರಗಡೆ. ಏನಿಲ್ಲ ಚರಣ್, ಎಲ್ಲರೂ ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಫಸ್ಟ್ ಇವತ್ತು ಇಷ್ಟೊಂದು ಕೆಲಸ ಇದೆ. ನಿಮಗೆ ಗೊತ್ತು ತಾನೆ, ಕೆಲಸ ಮಾಡೋದು ಬಿಟ್ಟು ಹೊರಗಡೆನೇ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಸಿಟ್ಟು ಬಂತು ನೋಡು. ಅದಕ್ಕೆ ಎಲ್ಲರಿಗೂ ಒಂದು ರೌಂಡ್ ಹೇಳಿ ಬಂದಿದ್ದೀನಿ. ಇದೇನಾದರೂ ರಿಪೀಟ್ ಆದರೆ ನೀನು ನೋಡ್ತಾ ಇರು. ಇದೇನಾದರೂ ವಾಪಸ್ ರಿಪೀಟ್ ಆದರೆ ಎಲ್ಲರನ್ನೂ ಮನೆಗೆ ಕಳಿಸ್ಬಿಡೋದಷ್ಟೇ. ನೀನೇನು ಹೊಸದಾಗಿ ಸರ್ ಅಂತ ಇದೆಯಾ? ಸಾಗರ ಅಂತಾನೆ ಕರಿ, ನಡೆಯುತ್ತೆ. ಆಯ್ತಪ್ಪ, ಇವತ್ತಿನ ಪ್ಲ್ಯಾನ್ಸ್ ಏನೇನಿದೆ? ಅದೇ ಇವಾಗ ಛಾಯಾ ನೇತ್ರ ಕಳಿಸಿದಾರಂತೆ ರಿಪೋರ್ಟಿಂದ. ಅವಳು ನಿನ್ಗೆ ಹೇಳ್ತಾಳೆ, ನೋಡು ಇವತ್ತೇನೇನು ಸ್ಕೆಡ್ಯೂಲ್ ಇದೆ ನನಗೆ ಮುಂಚೆನೇ ಹೇಳಿಬಿಡು. ಇವತ್ತೇನಾದರೂ ಮೀಟಿಂಗ್ ಇದೆನಾ? ಹೌದು, ಇವತ್ತು ಮೀಟಿಂಗ್ ಇದೆ. ಚೇರ್ಮನ್ ಅವರು ಇಲ್ಲಿ ಆಫೀಸಿಗೆ ಬರ್ತೀನಿ ಅಂತಂದಿದ್ದಾರೆ. ಮಧ್ಯಾಹ್ನ 2:30 ಹಾಗೆ ಒಂದು ಮೀಟಿಂಗ್ ಇದೆ. ಸೊ ಮೀಟಿಂಗ್ ಅಟೆಂಡ್ ಆಗಲೇಬೇಕು ಇವತ್ತು ನೀನು. ಓಕೆ, ಹಾಗಾದರೆ ಮೀಟಿಂಗಲ್ಲಿ ಯಾರ್ಯಾರು ಇರ್ತಾರೆ, ಇದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಅದರದ್ದೆಲ್ಲ ಒಂದು ರಿಪೋರ್ಟ್ ಮಾಡಿ ನಂಗೆ ಕಳಿಸು. ಸರಿ ಆಯಿತು, ನೀನು ಕ್ಯಾಬಿನ್ಗೆ ಹೋಗು. ಅವ್ರು ಬಂದಮೇಲೆ ನಾನು ನಿಂಗೆ ಸೀದಾ ಅಲ್ಲಿಗೆ ಕ್ಯಾಬಿನಿಗೆ ಕಳಿಸ್ತೀನಿ. ಓಕೆ. ಗುಡ್ ಮಾರ್ನಿಂಗ್ ಚರಣ್. ಹಾಂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಹಾಂ ಗುಡ್ ಮಾರ್ನಿಂಗ್ ನೇತ್ರ ಅವರೇ. ಛಾಯಾ ಅವರು ನಿಮ್ಗೊಂದು ರಿಪೋರ್ಟ್ ಮಾಡಿದಾರಲ್ಲ, ಬೇಗ ಅದನ್ನು ನನಗೆ ಮೇಲ್ ಮಾಡಿ. ನಾ ಸರ್ಗೆ ಅದರದ್ದು ಏನೇನು ಪ್ಲ್ಯಾನ್ಸ್ ಇದೆ ಅಂತ ಹೇಳಬೇಕು. ಓಕೆ ಸರ್, 2 ಮಿನಿಟ್ಸಲ್ಲಿ ನಿಮ್ಗೆ ಮೇಲ್ ಮಾಡ್ತೀನಿ. ಓಕೆ, ಹಾಗಾದರೆ ನಿತಿನ್, ನೀನು ಸಾಗರ್ ಸರ್ ಕ್ಯಾಬಿನಿಗೆ ಹೋಗಿ ಅವ್ರೇನೋ ಡಿಸ್ಕಸ್ ಮಾಡೋದಿದೆ ಅಂತೆ. ನೇತ್ರ ಅವರು ನನಗೆ ಮೇಲ್ ಮಾಡಿ ಆಮೇಲೆ ಹೋಗಲಿ ಕ್ಯಾಬಿನಿಗೆ. ಸರಿ ಸರ್. ಇವತ್ತು ಮಧ್ಯಾಹ್ನ 2:30ಗೆ ಮೀಟಿಂಗ್ ಇದೆ. ಸೊ ಎಲ್ಲರೂ ಪ್ರಿಪೇರ್ ಆಗಿರಿ. ಅದು ಅಲ್ಲದೆ ಇವತ್ತು ಚೇರ್ಮನ್ ಅವರು ಆಫೀಸಿಗೆ ಬರ್ತಾ ಇದ್ದಾರೆ. ಸೊ ಮೀಟಿಂಗಿದು ಎಲ್ಲನೂ ಪ್ರಿಪ್ರೇಷನ್ ನೀಟಾಗಿ ಆಗಬೇಕು. ಸರಿನಾ? ಸರಿ ಸರ್, ಆಯಿತು. ಸರಿ, ನೀವಿನ್ನು ಹೋಗಿ. ನೇತ್ರ ಅವರೇ, ನನಗೆ ಮೇಲ್ ಮಾಡಿ ಇವತ್ತಿಂದು ರಿಪೋರ್ಟನ್ನು. ಸರಿ ಸರ್, 2 ಮಿನಿಟ್ಸಲ್ಲಿ ನಿಮ್ಗೆ ಮೇಲ್ ಮಾಡ್ತೀನಿ. ಸರಿ, ಹಾಗಾದರೆ ನಾನು ನನ್ನ ಕ್ಯಾಬಿನಲ್ಲಿ ಹೋಗಿರ್ತೀನಿ. ನೀವು ನನಗೆ ರಿಪೋರ್ಟ್ ಮಾಡಿ ಸಾಗರ್ ಸರ್ನ ಮೀಟ್ ಆಗೋದಕ್ಕೆ ಹೋಗಿ. ಓಕೆ ಸರ್. ಅಯ್ಯೋ, ಇವತ್ತು 6 ಗಂಟೆಗೆ ಒಂದು ಮೀಟಿಂಗ್ ಇದೆನಾ? ಶೋ ದೇವ್ರಿ, ಈ ಆಫೀಸಲ್ಲಿ ಒಂದು 6 ಗಂಟೆಗೆ ಮೀಟಿಂಗ್ ಆದರೂ ಯಾಕೆ ಇರ್ತಾರೆ ಏನೋ ಅಂತ ಅನಿಸ್ಬಿಡುತ್ತೆ ನಂಗೆ. 6 ಗಂಟೆಗೆ ಮೀಟಿಂಗನ್ನು ಮುಗಿಸ್ಕೊಂಡು ನಾನು ಮನೆಗೆ ಹೋಗೋಷ್ಟಿಗೆ 8 ಗಂಟೆ ಆಗಿಬಿಡುತ್ತೆ. ಅಲ್ಲಿ ನೋಡಿದ್ರೆ ಮನೇಲಿ ಎಲ್ಲರೂ ಗಾಬರಿ ಆಗಿರ್ತಾರೆ. ಇವತ್ತು ಸರ್ ಹತ್ರ ಹೇಗಾದರೂ ಮಾಡಿ ಮಾತಾಡಿಬಿಡ್ತೀನಿ. ಸರ್ 6 ಗಂಟೆಗೆ ಮೀಟಿಂಗ್ ಇದ್ದರೆ ನನಗೆ 6 ಗಂಟೆ ಮೀಟಿಂಗಿಗೆ ಅಟೆಂಡ್ ಆಗೋದಕ್ಕಾಗೋದಿಲ್ಲ. ಬೇಕಾದರೆ ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಬಂದುಬಿಡ್ತೀನಿ. ಇವತ್ತು ಬೇಗ ಹೋಗ್ಬಿಡ್ತೀನಿ ಸರ್. ಇಲ್ಲಾಂದರೆ ನಮ್ಮ ಊರಿಗೆ ಬಸ್ ಸಿಗೋದಿಲ್ಲ ಅಂತ ಹೇಳಿಬಿಡ್ತೀನಿ. ಇಲ್ಲಾಂದರೆ ಸುಮ್ಮನೆ ಆಮೇಲೆ ಬಸ್ ಸಿಗಲಿಲ್ಲ ಅಂದರೆ ಮತ್ತೆ ಕಷ್ಟ. ಆಟೋನೂ ಇರೋದಿಲ್ಲ, ಏನಿಲ್ಲ, ಹೋಗೋದೇ ಕಷ್ಟ ಆಗುತ್ತೆ ಒಬ್ಬಳೇ. ಅದಕ್ಕೋಸ್ಕರ ಇವತ್ತು ಫಸ್ಟ್ ಹೋಗಿ ಸರ್ ಹತ್ರ ಇದನ್ನೇ ಮಾತಾಡ್ಬಿಡ್ತೀನಿ.
ದೇವ್ರೇ ಭಗವಂತ ವಿಘ್ನೇಶ್ವರ, ಇವತ್ತು ನಮ್ಮ ಸರ್ದು ಮೂಡ್ ಚೆನ್ನಾಗಿರೋಂಗೆ ಮಾಡಪ್ಪ. ನಾ ಹೇಳಿದ ತಕ್ಷಣ ಹ್ಞೂ ಅಂತ ಒಪ್ಕೊಂಡ್ಬಿಡ್ಬೇಕಪ್ಪ. ಪ್ಲೀಸ್ ದೇವ್ರೇ, ಪ್ಲೀಸ್ 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 ಪ್ಲೀಸ್. ಮೊದಲೇ ಬೆಳಿಗ್ಗೆ ಬಂದ ತಕ್ಷಣ ಆಫೀಸಿಗೆ ಬಂದ ತಕ್ಷಣ ಬೈಸ್ಕೊಂಡ್ಬಿಟ್ಟಿದ್ದೀನಿ. ಇವಾಗಲಾದರೂ ಬೈಸ್ಕೊಳ್ದೇ ಇರೋಂಗೆ ನೋಡ್ಕೊಪ್ಪ ದೇವ್ರಿ ಪ್ಲೀಸ್. ಮೇ ಐ ಕಮ್ ಇನ್ ಸರ್? ಎಸ್ ಕಮ್ ಇನ್. ಸರ್ ಕರೆದ್ರಿ ಅಂತೆ. ಹಾಂ ನಿತಿನ್, ಇವತ್ತು ನಮ್ಮದು ಟ್ರಾನ್ಸ್ಪೋರ್ಟೇಷನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆನಾ ಅಥವಾ ಬುಕ್ ಮಾಡಿದ್ದು ಕ್ಯಾನ್ಸಲ್ ಆಗಿದೆನಾ, ಕಸ್ಟಮರ್ಸ್ ರಿವ್ಯೂ ಹೇಗಿದೆ ಅದನ್ನೆಲ್ಲ ಚೆಕ್ ಮಾಡು. ಆಮೇಲೆ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಜಾಸ್ತಿ ಇದ್ದರೆ ಅದನ್ನೆಲ್ಲ ಒಂದು ಕಡೆ ಲಿಸ್ಟ್ ಮಾಡಿ ಆ ರಿಪೋರ್ಟನ್ನು ನನಗೆ ಸೆಂಡ್ ಮಾಡು. ನಾನು ಅದ್ರ ಬಗ್ಗೆ ಇವತ್ತು ಮೀಟಿಂಗಲ್ಲಿ ಮಾತಾಡೋದಿದೆ. ಕಸ್ಟಮರ್ಸಿಂದ ಒಂದೇ ಯಾವುದಾದ್ರೂ ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಒಂದೇ ಒಂದು ಪ್ರಾಬ್ಲಮ್ ಇದ್ರೂ ಅದನ್ನು ಕ್ಲಿಯರಾಗಿ ಐಡೆಂಟಿಫೈ ಮಾಡಿ ಅದರದ್ದು ಸಪ್ರೇಟ್ ರಿಪೋರ್ಟ್ ಮಾಡಿ ಇವತ್ತು ನನಗೆ ಮಧ್ಯಾಹ್ನನಷ್ಟಿಗೆ ಸೆಂಡ್ ಮಾಡಬೇಕು. ಓಕೆನಾ? ಸರ್ ನಂಗೆ ಒಬ್ಬನೇ ಕೈಯಲ್ಲಿ ಅಂದ್ರೆ ಭಾಳ ಹೊತ್ತಾಗುತ್ತೆ ಸರ್, ಅದಕ್ಕೋಸ್ಕರ ನೇತ್ರ ಅವ್ರದ್ದು ಹೆಲ್ಪ್ ತಗೋತೀನಿ ಸರ್. ಇಬ್ಬರು ಸೇರಿ ಬೇಗ ರಿಪೋರ್ಟ್ಸ್ ರೆಡಿ ಮಾಡಿಬಿಡ್ತೀವಿ. ನಿತಿನ್, ನಿನ್ನ ಊಟನ ನೀನು ಒಬ್ಬನೇ ಮಾಡ್ತೀಯಾ ಅಥವಾ ಅದನ್ನು ನೇತ್ರ ಹೇಳ್ತೀಯಾ? ನನಗೆ ಒಬ್ಬನೇ ಕೈಯಲ್ಲಿ ಊಟ ಮಾಡೋದಕ್ಕಾಗಲ್ಲ, ಅರ್ಧ ಊಟ ನೀನು ತಿನ್ಸಂತ ಹೇಳ್ತೀಯ ನೇತ್ರಾಗೆ? ಅಣ್ಣ ಅದು ಹಂಗಲ್ಲ, ನಂಗೆ ಒಬ್ಬನ ಕೈಯಲ್ಲಿ ಎಲ್ಲ ಕೆಲಸ ಮಾಡೋದಕ್ಕಾಗೋದಿಲ್ಲ. ಮತ್ತೇನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಬೈತೀಯ ನೀನು, ಅದಕ್ಕೆ ನೇತ್ರ ಅವ್ರದ್ದು ಹೆಲ್ಪ್ ತಗೋತೀನಿ ಅಂತ ಅಂದೆ. ನಾನ್ಸೆನ್ಸ್ ನಿತಿನ್, ನೀನೇನು ಸಣ್ಣವನಲ್ಲ, ನಿನಗೆಲ್ಲದು ಕೆಲಸನೂ ನಾನು ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ಕೆಲಸನ ನೀನು ಒಬ್ಬನೇ ಮಾಡಬೇಕು, ಯಾರ ಹೆಲ್ಪ್ನೂ ತೊಗೊಳಂಗಿಲ್ಲ. ಓಕೆ? ಮೇ ಐ ಕಮ್ ಇನ್ ಸರ್? ಹಾಂ ಎಸ್ ಕಮ್ ಇನ್. ಸರ್, ಇವತ್ತಿಂದ ನಿಮ್ಮದು ಸ್ಕೆಡ್ಯೂಲ್ ಏನೇನಿದೆ ಅಂತ ರಿಪೋರ್ಟ್ ಬಂದಿತ್ತು, ಅದನ್ನು ಚರಣ್ ಅವರಿಗೆ ಮೇಲ್ ಮಾಡಿದ್ದೀನಿ ಸರ್. ಹಾಂ ಓಕೆ. ನೆಕ್ಸ್ಟ್ ಇವತ್ತು ಮೀಟಿಂಗ್ ಎಷ್ಟಿದೆ? ಸರ್, ಇವತ್ತು ಮೀಟಿಂಗ್ 2 ಇದೆ. ಮಧ್ಯಾಹ್ನ 2:30ಗೆ ಚೇರ್ಮನ್ ಅವರು ಬರ್ತಾರಲ್ಲ ಅವ್ರ ಜೊತೆ ಒಂದಿದೆ, ಆಮೇಲೆ ಈವ್ನಿಂಗ್ ಒಂದಿದೆ ಸರ್ 6 o'clockಗೆ. ಓಕೆ, ಹಾಗಾದರೆ 6 o'clockಗೆ ಯಾರ ಜೊತೆ ಇದೆ ಮೀಟಿಂಗು? ಸರ್ 6 o'clockಗೆ ಆಫೀಸ್ನಲ್ಲಿದೆ ಇದೆಲ್ಲ ಎಂಪ್ಲಾಯೀಸ್ ನಮ್ಮ ಜೊತೆ ಅಷ್ಟೇ ಇದೆ ಸರ್. ಓಕೆ, ಹಾಗಾದರೆ ನಿತಿನ್ ಮತ್ತು ನೇತ್ರ ನೀವು 2 ಮೀಟಿಂಗಿಗೂ ಪ್ರಿಪೇರ್ ಆಗಿರಬೇಕು. ಸೊ ನೀವು 2 ಮೀಟಿಂಗ್ನಲ್ಲೂ ಇವತ್ತು ನಿಮ್ಮದೇ ಇದೆ ಮೇನ್. ಅರ್ಥ ಆಯ್ತಲ್ಲ ನಾ ಹೇಳಿದ್ದು? ಅಣ್ಣ ನೀವು ಒಮ್ಮೆ ನಮ್ಮಗ ಹಿಂಗೆ ಹೇಳಕ್ಕೆ ಹೋಗಬೇಡ, ನಂಗೆ ಗೊತ್ತಾಗಂಗಿಲ್ಲ. ನಂಗೆ ಮೀಟಿಂಗಲ್ಲೆಲ್ಲ ಅಟೆಂಡ್ ಆಗೋದಕ್ಕಾಗೋದಿಲ್ಲ. ನಂಗೆ ನೀ ರಿಪೋರ್ಟ್ ಅಂದೆಲ್ಲ ನಾ ಅದನ್ನೇ ಬೇಕಾದ್ರೆ ನಿಂಗೆ ಕಳಿಸ್ತೀನಿ ಅಂತ ತಗೋ. ಸರ್, ಇವತ್ತು ಮಧ್ಯಾಹ್ನ ಮೀಟಿಂಗ್ನಲ್ಲಿ ಇರ್ತೀನಿ ಸರ್, ಆದರೆ 6 o'clock ಮೀಟಿಂಗ್ ಆಗೋದಿಲ್ಲ ಸರ್. ಅದು ಮುಗಿಯೋಷ್ಟಿಗೆ ನೈಟ್ ಆಗಿಬಿಡುತ್ತೆ. ನಮ್ಗೆ ಊರಿಗೆ ಹೋಗೋದಕ್ಕೆ ಬಸ್ಸೇ ಇರೋದಿಲ್ಲ ಸರ್. ಇಬ್ಬರಿಗೂ ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆನಾ ಅಥವಾ ಇಲ್ಲ? ಇಲ್ಲ ಅಂದರೆ ಇವಾಗಲೇ ರಿಸೈನ್ ಮಾಡಿ ಹೋಗ್ತಾ ಇರಿ ಅಷ್ಟೇ. ನೀನು ಹತ್ರ 2 lakhs ರೂಪಾಯಿ ಏನು ಇಸ್ಕೊಂಡಿದ್ದೀರಲ್ಲ ಅದನ್ನು ಇಲ್ಲಿಟ್ಬಿಟ್ಟು ರಿಸೈನ್ ಮಾಡಿ ಹೋಗ್ತಾ ಇರು ಅಷ್ಟೇ. ಏನಿಬ್ರು ಆಟ ಆಡ್ತಾ ಇದ್ದೀರಾ? ನಾನು ಅದು ಮಾಡಲ್ಲ ನೀನು ಇದು ಮಾಡಲ್ಲ ಅಂತ ಅನ್ನೋದಕ್ಕೆ ಆಫೀಸ್ ಇದು ನಿಮ್ದ ಏನತ್ವಾ ನಂದ? ಅದು ಸರ್, ಊರಿಗೆ ಹೋಗೋದಕ್ಕೆ ಲೇಟ್ ಆಗುತ್ತಲ್ಲ ಅದಕ್ಕೋಸ್ಕರ ಹೇಳಿದೆ, ಇಲ್ಲಾಂದರೆ ವರ್ಕ್ ಮಾಡ್ತಿದ್ದೆ ಸರ್. ನೇತ್ರ ಅವರೇ, ನೀವೇನು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಮೀಟಿಂಗ್ ಮುಗಿದ್ಮೇಲೆ ನಾನೇ ನಿಮ್ಮ ಮನೆ ತನಕ ಕರ್ಕೊಂಡು ಹೋಗಿ ನಿಮ್ಗೆ ಬಿಟ್ಟು ಬರ್ತೀನಿ ತಗೋರಿ. ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಹೌದಾ, ಬಿಟ್ಟು ಬರ್ತೀರಾ ಹಾಗಾದರೆ ನನಗೆ? ನಿತಿನ್, ನಿನ್ನ ಕೆಲಸ ಏನಿದೆ ಅಷ್ಟಷ್ಟೇ ಮಾಡು. ಜಾಸ್ತಿ ಇಲ್ಲದ ಕೆಲಸ ಎಲ್ಲ ನೀನು ಮಾಡೋದಕ್ಕೆ ಹೋಗಬೇಡ. ಅದು ಹಾಗಲ್ಲಣ್ಣ, ಮತ್ತು ಅವರಿಗೆ ಬಸ್ ಇಲ್ಲ ಅಂತ ಅದಕ್ಕೋಸ್ಕರ ನಾನೇ ಬಿಟ್ಟು ಬರ್ತೀನಿ ಅಂತ ಅಂದೆ. ತಪ್ಪ? ನಿನ್ನ ಕೆಲಸ ಏನಿದೆ ಇವಾಗ ಅದನ್ನಷ್ಟೇ ನೋಡ್ಕೋಗು. ಇಲ್ಲಿಂದ ಹೋಗ್ತಾ ಇರೋ ಅಷ್ಟೇ. ನೇತ್ರ, ನಿಂಗೆ ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆನಾ ಅಥವಾ ಇಲ್ವಾ? ಇದೆ ಸರ್. ಮತ್ತು ಇದು ಹೊಸ ರಾಗ ಯಾವಾಗಿಂದ ಸ್ಟಾರ್ಟ್ ಮಾಡಿದೀಯಾ? ನಾ ಅಷ್ಟೊತ್ತಲ್ಲಿರಲ್ಲ ಅಷ್ಟೊತ್ತಲ್ಲಾಗಲ್ಲ ಅಂತ ನಿಂಗೆ ಆಫೀಸ್ ಡ್ಯೂಟಿ ಮುಂಚೆನೇ ಹೇಳಿದ್ದೀನಿ ತಾನೇ? ಜಾಯ್ನ್ ಆಗೋ ಮುಂದೆ ಹೇಳಿದ್ದೀನಿ ನಾನು ಟೈಮಿಂಗ್. ಒಂದೊಂದ್ಸಲ ಮೀಟಿಂಗ್ ಇರುತ್ತೆ, ಹೆಚ್ಚು ಲೇಟ್ ಆಗುತ್ತೆ ಅಂತ, ಅವಾಗೆಲ್ಲ ಹ್ಞೂ ಅಂತ ಒಪ್ಕೊಂಡಿದ್ದಿ. ಇವಾಗೇನಿದು ಹೊಸ ರಾಗ? ಅದು ಸರ್, ನಮ್ಮೂರಿಗೆ ಬಸ್ ಇರೋದಿಲ್ಲ. ಅದು ಅಲ್ಲದೆ ಒಬ್ಬಳೇ ಹೋಗೋದಕ್ಕೆ ಭಯ ಸರ್. ಆಟೋದಲ್ಲೂ ಜನ ಸರಿ ಇರೋದಿಲ್ಲ. ಒಂದೊಂದು ಸಲ ಆಟೋನೇ ಇರೋದಿಲ್ಲ ಸರ್. ನಮ್ಮೂರವ್ರು ಪರಿಚಯದವ್ರು ಇದ್ದರೆ ಕರ್ಕೊಂಡು ಹೋಗ್ತಾರೆ ಸರ್, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಒಂದೊಂದು ಸಲ ಅಲ್ಲಿ ಜನ ಸರಿ ಇರೋದಿಲ್ಲ ಸರ್, ಅದಕ್ಕೋಸ್ಕರ ಹೇಳಿದ್ದು. ನಿತಿನ್ ಅವ್ರು ಹೇಗೋ ಬಿಟ್ಟು ಬರ್ತೀನಿ ಅಂತ ಅಂದಿದ್ದಾರಲ್ಲ ಸರ್, ಪರವಾಗಿಲ್ಲ. ಅವ್ರು ಹೇಗೋ ಬಿಟ್ಟು ಬರ್ತೀನಿ ಅಂದಿದ್ದಾರಲ್ಲ, ಅವ್ರ ಜೊತೆನೇ ಹೋಗ್ತೀನಿ ಬಿಡಿ. ಸಾಕು ನಿಲ್ಸು ನೇತ್ರ, ಅವನೇನು ಕರ್ಕೊಂಡು ಹೋಗ್ತಾನೆ? ಅವನದು ಬೇರೆ ಕೆಲಸ ಇದೆ. ಪರವಾಗಿಲ್ಲ, ನೀವು ಮೀಟಿಂಗ್ ಅಟೆಂಡ್ ಆಗು, ನಾನೇ ಕರ್ಕೊಂಡು ಬಂದುಬಿಡ್ತೀನಿ ನಿಮ್ಮೂರಿಗೆ. ಸರ್, ನೀವಾ? ಯಾಕೆ ಈ ಆ್ಯಕ್ಷನ್? ಅಲ್ಲ ಸರ್, ನೀವು ನನ್ನನ್ನು ಮನೆ ತನಕ ಡ್ರಾಪ್ ಮಾಡ್ತೀರಾ? ಅಮ್ಮ ಬೇಡ ಸರ್, ಪರವಾಗಿಲ್ಲ, ನಾನೇ ಹೇಗೋ ಹೋಗ್ತೀನಿ. ನೇತ್ರ ಅವರೇ, ನೀವು ಇವಾಗ ನಿಮ್ಮ ಕೆಲಸ ನೋಡ್ಕೊ ಹೋಗ್ರಿ. ನಾನು ಆಮೇಲೆ ನಿಮಗೆ ಈವ್ನಿಂಗ್ ಮೀಟಿಂಗ್ ಅಟೆಂಡ್ ಆಗಬೇಕಾ ಅಥವಾ ಬೇಡ ಅನ್ನೋದನ್ನ ಹೇಳ್ತೀನಂತೆ. ಸರಿ ಸರ್. ಅಲ್ಲ ಸಾಗರ್, ಯಾಕೆ ನೇತ್ರ ಅನ್ಕೊಂಡ್ರೆ ಅಷ್ಟು ರೇಗಾಡ್ತೀಯ, ಅಷ್ಟೆಲ್ಲ ಬೈದಾಡ್ತೀಯ? ಅವ್ನು ನಿತಿನ್ ಬಿಟ್ಟು ಬರ್ತೀನಂತ ಅಂದಲ್ಲ, ಬಿಡು, ನಿನಗೇನಾಯಿತು? ಹಾಂ ಬೇಡ, ನಿತಿನೆಲ್ಲ ಬಿಟ್ಟು ಬರೋದು ಬೇಡ, ಬೇಕಾದರೆ ನಾನೇ ಹೋಗಿಬಿಟ್ಟು ಬರ್ತೀನಿ ಬಿಡು. ಅದೇನದು ನೇತ್ರ ಮೇಲೆ ಎಕ್ಸ್ಟ್ರಾ ಕನ್ಸರ್ನ್ ಇರೋದು? ಹಾಂ ಹಾಗೇನಿಲ್ಲ, ನೀನು ಇಲ್ಲದೆಲ್ಲ ಏನೇನು ಯೋಚನೆ ಮಾಡೋದಕ್ಕೆ ಹೋಗಬೇಡ. ಏನೋ ಒಬ್ಬಳೇ ಆದ್ಲು ಅಂತ ಅಂದಲ್ಲ, ಅದಕ್ಕೋಸ್ಕರ ನಾನು ಬಿಟ್ಟು ಬರ್ತೀನಿ ಅಂತ ಅಂದಿದ್ದು. ಆದರೂ ಏನೋಪ್ಪ, ನೇತ್ರ ಮೇಲೆ ನಿನಗೇನೋ ಎಕ್ಸ್ಟ್ರಾ ಕನ್ಸರ್ನ್ ಇದೆ, ಆಮೇಲೆ ಏನೋ ಅಂತ ನನಗೆ ಡೌಟಪ್ಪ, ಅದಕ್ಕೋಸ್ಕರ ಕೇಳಿದೆ. ಚರಣ್, ಕಾಡ್ಸೋದಕ್ಕೆ ಹೋಗಬೇಡ, ಆ ಥರ ಏನೂ ಇಲ್ಲ. ಹೋಗಿ ನಿನ್ನ ಕೆಲಸ ನೋಡ್ಕೋಗಿ ಸಾಕು. ಮತ್ತು ನೇತ್ರ ಜಾಸ್ತಿ ನಿತಿನ್ ಜೊತೆ ಮಾತಾಡ್ತಾ ಇದ್ರೆ ನಿನಗೆ ಯಾಕೆ ಹೊಟ್ಟೆ ಉರಿ, ಈ ಸಿಟ್ಟು?
ಚರಣ್ ಇವಾಗ ನಿನ್ನ ಕೆಲಸ ಜಾಸ್ತಿ ಇದೆ, ಹೋಗಿ ಮಾಡು ಅಂತಂದೆ. ಮಧ್ಯಾಹ್ನ ಚೇರ್ಮನ್ ಅವ್ರು ಬರ್ತಾರೆ, ಕೆಲಸ ಸಿಕ್ಕಾಪಟ್ಟೆ ಇದೆ, ಹೋಗಿ ಮಾಡೋಗು, ಆಮೇಲೆ ಮಾತಾಡಂತೆ ನನ್ನ ಜೊತೆ. ಮಾತು ಹೊಳ್ಸಪ್ಪ ಹೊಳ್ಸು, ಟೈಮ್ ಬರಲಿ ಅವಾಗ ನಾನು ಮಾತಾಡ್ತೀನಿ.